ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ನಲ್ಲಿ ಆದಿಶಕ್ತಿಯರ ಅಕ್ಕ, ತಮ್ಮ ಮತ್ತು ತಂಗಿಯರ 5 ಶಕ್ತಿ ದೇವಸ್ಥಾನಗಳಿವೆ. ಕಾಳಗಟ್ಟಮ್ಮ, ಕಾಳಿಕಂಠೇಶ್ವರಿ, ಪ್ರಮರೇಶು ಪಾತುರಾಜ, ದಾಳಿ ಸಮ್ಮರ್ತಿಯಮ್ಮ, ದೊಡ್ಡ ಸಮ್ಮರ್ತಿಯಮ್ಮ, ಚಿಕ್ಕ ಸಮ್ಮರ್ತಿಯಮ್ಮ ಎಂಬ 5 ಶಕ್ತಿ ದೇವತೆಗಳ ಆವಾಸ ಸ್ಥಾನವಾಗಿದೆ. ಈ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಉತ್ಸವ ನಡೆಯುತ್ತದೆ. ಹಾಗೆ ಪ್ರತಿ 5 ವರ್ಷಗಳಿಗೊಮ್ಮೆ ವಿಶೇಷವಾಗಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಇಲ್ಲಿಗೆ ಬರುವ ಭಕ್ತರ ಕಷ್ಟಗಳನ್ನು ಪರಿಹರಿಸಲೆಂದೇ ಇಲ್ಲಿ ಶಕ್ತಿ ದೇವತೆಗಳು ನೆಲೆಸಿದ್ದಾರೆ. ಹಾಗೆಯೇ ಪ್ರತಿ ಸೋಮವಾರ ವಿಶೇಷವಾಗಿ ರಾಸುಗಳ ಜಾತ್ರೆ ನಡೆಯುತ್ತದೆ ಎಂದು ಅರ್ಚಕರಾದ ಮುರಳಿರವರು ತಮ್ಮ ಅನಿಸಿಕೆಯನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ.
ಇವತ್ತು ನಾವು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ KG ಟೆಂಪಲ್ ದೇವಸ್ಥಾನದಲ್ಲಿ ಇದ್ದೀವಿ ನಾವು. ತಾವು ಕೂಡ ಅರ್ಚಕರು ಇಲ್ಲಿನ ದೇವಸ್ಥಾನಕ್ಕೆ ಅಂತ ಕೇಳ್ಪಟ್ಟೆ. ಈ ದೇವಸ್ಥಾನದ ಇತಿಹಾಸ ಹೇಗಿದೆ ಸರ್? ಇಲ್ಲೇನು ವಿಶೇಷತೆ ಏನಿದೆ? ಸರ್ ನಮಸ್ತೆ, ನನ್ನ ಹೆಸರು ಮುರಳೀಧರ್ ಅಂದ್ಬಿಟ್ಟು. ಇಲ್ಲಿನ ವಿಶೇಷತೆ ಏನಂದರೆ 5 ದೇವಸ್ಥಾನಗಳಿದ್ದಾವೆ ಇಲ್ಲಿ. ಅಕ್ಕ, ತಮ್ಮ, ತಂಗಿದಿರು, ಕಾಳಗಟ್ಟಮ್ಮ, ಕಾಳಿಕಂಠೇಶ್ವರಿ, ಪ್ರಮತೇಶ ಪಾತುರಾಜ, ದಾಳಿ ಸಮ್ಮರತಿಯಮ್ಮ, ದೊಡ್ಡ ಸಮ್ಮರತಿಯಮ್ಮ, ಚಿಕ್ಕ ಸಮ್ಮರತಿಯಮ್ಮ ಅಂತ 5 ಶಕ್ತಿ ದೇವತೆಗಳು ಇಲ್ಲಿ ನೆಲೆಸಿದ್ದಾವೆ. ಇದ್ರ ಇತಿಹಾಸ ಏನಂದರೆ, ಇದು ಮುತ್ತಿನ ವ್ಯಾಪಾರಿಗಳು ಇಲ್ಲಿ ಮುತ್ತನ್ನು ಮಾರ್ಕೊಂಡು ಬಂದಂಥ ಸಮಯದಲ್ಲಿ ಅವರು ಇಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ಒಂದು ಹುತ್ತ ಇತ್ತಂತಿಲ್ಲಿ. ಆ ಹುತ್ತ ಗೊತ್ತಾಗಿಲ್ಲ ಅವ್ರಿಗೆ. ಅಡುಗೆ ಮಾಡ್ಕೊಂಡೋಗಿ ಆ ಹುತ್ತ ಪಕ್ಕದಲ್ಲಿ ಅಡುಗೆ ಮಾಡಿದಾಗ ಅನ್ನ ಎಲ್ಲ ರಕ್ತ ಆಗ್ಬಿಡ್ತು. ಆವಾಗ ಅವರು ಏನು ಈ ಥರ ಆಯ್ತಲ್ಲ ಅಂತ ಒಂದು ಮುತ್ತೈದೆ ರೂಪದಲ್ಲಿ ಯಾರೋ ಬಂದು ಶಾಸ್ತ್ರ ಹೇಳಿದ್ದಾರೆ, ಇಲ್ಲೊಂದು ಶಕ್ತಿ ದೇವತೆ ಇದೆ, ಅಲ್ಲಿ ನೀವು ಈ ಥರ ಮಾಡಿರೋದ್ರಿಂದ ಹಿಂಗೆ ಅಪಚಾರ ಆಗಿದೆ, ನೀವೊಂದು ಚಪ್ರ ಹಾಕಿ ದೇವ್ರಿಗೆ ಒಂದು ಪೂಜೆ ಇದನ್ನು ಸ್ಟಾರ್ಟ್ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ಮೇಲೆ ಅಲ್ಲಿಂದ ಇತಿಹಾಸ ಸ್ಟಾರ್ಟ್ ಆಗಿದೆ. ಅವತ್ತಿಂದ ಇಲ್ಲೇನೆಂದರೆ ಸುತ್ತಮುತ್ತ 48 ಹಳ್ಳಿಗಳು ಏನು ಇಲ್ಲಿ ಸುತ್ತಮುತ್ತ ಹಸುಗಳಿದ್ದಾರೆ, ಅದಕ್ಕೆ ಯಾವುದೇ ರೀತಿ ಒಂದು ಹಸುಗಳಿಗೆ ಸಮಸ್ಯೆಗಳಾದರೂ ಈ ದೇವ್ರದ್ದು ಒಂದು ಶಕ್ತಿ ಮೇಲೆ ನಡ್ಕೊಂಡು ಹೋಗ್ತಿದೆ. ಏನೇ ಪ್ರಾಬ್ಲಮ್ ಆದರೂ ಕೂಡ ಈ ದೇವ್ರನ್ನ ನಂಬ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ. ಪ್ರತಿ ಒಂದು ಮನೆಯಲ್ಲೂ ಹಸು ಕರು ಹಾಕಿದ್ರೆ ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಹಾಲು ತಂದುಕೊಟ್ಟು ನಡ್ಸ್ಕೊಂಡು ಹೋಗೋಂಥ ಪದ್ಧತಿ ಪುರಾತನ ಕಾಲದಿಂದ ನಡ್ಕೊಂಡ್ಬಂದಿದೆ. ಅದು ಒಂದು ವಿಶೇಷ ಈ ದೇವಸ್ಥಾನದಲ್ಲಿ. ಬಿಟ್ಟರೆ ಪ್ರತಿ ವಾರ ಜಾತ್ರೆ ನಡೆಯುತ್ತೆ ಇಲ್ಲಿ. ಪ್ರತಿ ಮಂಗಳವಾರ ಜಾತ್ರೆ ನಡೆಯುತ್ತೆ. ವಿಶೇಷವಾಗಿ 5 ವರ್ಷಕ್ಕೊಂದ್ಸರಿ 5 ದೇವರುಗಳಿಗೆ ಬಣ್ಣ ಹಾಕಿ ಹೊಸದಾಗಿ ಕಣ್ಧರಿಸಿ ವಿಜೃಂಭಣೆಯಿಂದ ಒಂದು ವಿಶೇಷ ಜಾತ್ರೆಯನ್ನು ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಸರಿ, ಇಲ್ಲಿ ಅಲ್ಲಿಂದ ಬರ್ತಾರೆ ಈ ದೇವಸ್ಥಾನಕ್ಕೆ? ಸರ್, ಸುತ್ತ ಕರ್ನಾಟಕದಲ್ಲಿ ಎಲ್ಲ ಮೂಲೆಗಳಿಂದನೂ ಬರ್ತಿದ್ದಾರೆ. ಅಂದರೆ ಭಕ್ತಾದಿಗಳು ಇವಾಗ ಶಿವಮೊಗ್ಗದಿಂದನೂ ತುಂಬ ಜನ ಬರೋರಿದ್ದಾರೆ, ಮೈಸೂರಲ್ಲಿದ್ದಾರೆ, ಬೆಂಗಳೂರಲ್ಲಂತೂ ಅತಿ ಹೆಚ್ಚು ಭಕ್ತಾದಿಗಳಿದ್ದಾರೆ. ಹಂಗೆ ಆದರೂ ಅವ್ರನ್ನ ಒಬ್ಬ ಭಕ್ತಾದಿ ನೋಡ್ಕೊಂಡು ಅವ್ರಿಗೆ ಏನು ನಂಬಿಕೆ ದೇವರು ಒಳ್ಳೇದು ಮಾಡಿದೆಯೋ ಆ ನಂಬಿಕೆ ಮೇಲೆ ನಡ್ಕೊಂಡು ಹೋಗ್ತಿದೆ. ಇಲ್ಲಿ ಯಾವುದೇ ರೀತಿ ತಂತ್ರ ಮಂತ್ರ ಆ ಥರ ಯಾವುದೇ ರೀತಿ ಈ ಕೆಲವು ಕಡೆ ನೋಡಿದ್ದೀರಲ್ಲ ನೀವು, ಆ ಥರದ್ದು ಯಾವುದೂ ಇಲ್ಲಿಲ್ಲ. ಅವ್ರ ನಂಬಿಕೆ ಮೇಲೆ ಇದು ನಡ್ಕೊಂಡು ಹೋಗ್ತಾ ಇದೆ. ಸುಮಾರು ಎಷ್ಟು ವರ್ಷದ ಇತಿಹಾಸ ಇರ್ಬೋದು ಸರ್? ಇದು ತುಂಬ ಒಂದು ನಮ್ಮ ಮುತ್ತಾದ್ದಿರು ತಾದ್ದಿರು ಹೇಳ್ತಿದ್ದು ಕತೆ ನಮಗೆ ಗೊತ್ತಿದೆ. ತುಂಬ ಒಂದು 200 ವರ್ಷದ ಇತಿಹಾಸ ನಮಗೆ ಗೊತ್ತಿರೋಂಗೆ. ಸುಮಾರು ಒಂದು 200 ವರ್ಷ ಪುರಾತನ ಕಾಲದ್ದು. ಮತ್ತು ಇದು ಉದ್ಭವ ಮೂರ್ತಿ, ಉದ್ಭವ ಆಗಿರ್ತಕ್ಕಂಥದ್ದು ಇಲ್ಲಿ. ಇಲ್ಲಿ 5 ದೇವಸ್ಥಾನಗಳಿದೆ ಅಂತ ಹೇಳಿದ್ವಿ, ಅದಕ್ಕೆ ಸಂಬಂಧಗಳು ಯಾವ ರೀತಿ 5 ದೇವಸ್ಥಾನಗಳು? ಅಂದರೆ ಅಕ್ಕ, ತಮ್ಮ, ಅಕ್ಕ ಬಂದು ಕಾಳಗಟ್ಟಮ್ಮ ಕಾಳಿಕಂಠೇಶ್ವರಿ ಅಂತ, ತಮ್ಮ ಬಂದು ಪ್ರಮತೇಶ್ವರ ಪಾತುರಾಜ, ತಂಗಿ ಬಂದು ದಾಳಿ ಸಮ್ಮರತಿಯಮ್ಮ, ದೊಡ್ಡ ಸಮ್ಮರತಿಯಮ್ಮ, ಚಿಕ್ಕ ಸಮ್ಮರತಿಯಮ್ಮ ಅಂತ ಒಂದಿದೆ. ಅದರಲ್ಲಿ ಒಂದು ದೇವರು ಬಂದು ಹೊರಗಡೆ ಜೀಗ್ನಳ್ಳಿ ಅಂತ ಇದೆ, ಆಚೆ, ಊರಿಂದ ಆಚೆ. ಅಂದರೆ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶ ಆಗಬೇಕಾದ್ರೂ ಆ ದೇವ್ರನ್ನ ದಾಟ್ಕೊಂಡ್ಬರ್ಬೇಕು ಅನ್ನೋ ಪದ್ಧತಿನಲ್ಲಿ ನಮ್ಮ ಪೂರ್ವಿಕರು ಆ ಥರ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಇಲ್ಲಿನ ವ್ಯವಸ್ಥೆ ಇದೆ. ಇಲ್ಲಿ ಬಂದಂಥ ಭಕ್ತರುಗಳಿಗೆ ಏನೆಲ್ಲ ಒಳ್ಳೆಯದಾಗಿದೆಯಾ? ಆ ನಂಬಿಕೆ ಇದೆ ಅವ್ರಿಗೆ. ಏನು ಅವರು ಅಂದ್ಕೊಳ್ತಾರೆ, ಕಷ್ಟ ಕಾರ್ಪಣ್ಯಗಳಿಗೆ ಅವ್ರು ಅಂದ್ಕೊಂಡಿದ್ದಾರೆ, ಅದು ಆಗಿರೋದ್ರಿಂದನೇ ಪ್ರತಿ ವಾರ ಈ ಮಟ್ಟಕ್ಕೆ ಜಾತ್ರೆ ನಡ್ಕೊಂಡು ಹೋಗ್ತಿದೆ. ಈ ದನಿಗಳ ಜಾತ್ರೆ ನಡೆಯುತ್ತೆ ಪ್ರತಿ ಸೋಮವಾರ ಮಂಗಳವಾರ ಇರೋದಿಲ್ಲ, ಮಂಗಳವಾರ ತರಕಾರಿ, ತೆಂಗಿನಕಾಯಿ ಈ ಥರ ಜಾತ್ರೆಗಳು ಇದೆ ಇಲ್ಲಿ. ಪ್ರತಿ ಸೋಮವಾರ ತುಂಬ ಸುತ್ತ ಒಂದು 10-15 ಡಿಸ್ಟಿಕ್ಕಿಂದ ಹಸುಗಳು ಬಂದು ಸೇರ್ತವೆ. ಪ್ರತಿ ಸೋಮವಾರ ಪ್ರತಿ ವಾರ ಎಷ್ಟು ಸೇರ್ಬೋದು ಅಂದಾಜು? ಒಂದು 4-5 ಸಾವಿರ ದನಗಳು ಸೇರುತ್ತೆ. ಪ್ರತಿ ಸೋಮವಾರ 4-5 ಸೋಮವಾರ ಅಷ್ಟು ಜಾನುವಾರುಗಳು ಸೇರುತ್ತೆ. ಅಂದರೆ ಸೀಸನ್ ವೈಸ್ ಒಂದೊಂದು ಸೀಸನಲ್ಲಿ ನೋಡ್ಕೊತಾರೆ. ಬೇರೆ ಕಡೆ ಜಾತ್ರೆ ಇದ್ದರೆ ಸ್ವಲ್ಪ ಫ್ಲಕ್ಚುಯೇಷನ್ ಆಗುತ್ತೆ. ಅದು ಬಿಟ್ಟರೆ ಪ್ರತಿ ಸೋಮವಾರ ಮಂಗಳವಾರ 4-5 ಸಾವಿರ ದನಗಳು ಸೇರುತ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.